ಇತ್ತೀಚಿನ ದಿನಗಳಲ್ಲಿ ಈ ಥರ ಬೌಲ್ಗಳನ್ನು ನೀವು ನೋಡಿರಲೇಬಹುದು. ಇದನ್ನು ಟಿಬೇಟಿಯನ್ ಸಿಂಗಿಂಗ್ ಬೌಲ್ ಅಂತ ಕರೀತಾರೆ. ಸಾವಿರಾರು ವರ್ಷಗಳ ಹಿಂದೆ ಇದನ್ನು ಮೆಸೊಪೊಟೇಮಿಯಾದಲ್ಲಿ ಮೊದಲಿಗೆ ಯೂಸ್ ಮಾಡಿರ್ತಾರೆ ಅನ್ನೋದು ನಮ್ಮ ರಿಸರ್ಚಲ್ಲಿ ಗೊತ್ತಾಗಿದೆ. ಸೊ ಸಾವಿರಾರು ವರ್ಷಗಳ ಹಿಂದೆ ಟಿಬೇಟಿಯನ್ ಮಾಂಕ್ಸ್ ಮೆಡಿಟೇಷನ್ ಮತ್ತು ಹೀಲಿಂಗಾಗಿ ಈ ಥರ ಬೌಲನ್ನು ಬಳಕೆ ಮಾಡ್ತಾಯಿದ್ರು. ಈ ಬೌಲನ್ನು ಸಾಮಾನ್ಯವಾಗಿ 7 ಮೆಟಲ್ಗಳಿಂದ ಬಳಕೆ ಮಾಡಿರ್ತಾರೆ. ಯಾವುದ್ಯಾವುದು ಅಂತಂದರೆ ಗೋಲ್ಡ್, ಸಿಲ್ವರ್, ಕಾಪರ್, ಐರನ್ ಹೀಗೆ ಬೇರೆ ಬೇರೆ ಆದಂತಹ ಮೆಟಲ್ಗಳನ್ನು ಮಿಕ್ಸ್ ಮಾಡಿ ಇದನ್ನು ಕೈ ಸುತ್ತಿಗೆಯಿಂದನೇ ಮಾಡಿರುತ್ತಾರೆ. ಪ್ರತಿ ಬೌಲ್ನಲ್ಲಿ ಒಂದೊಂದು ಯುನಿಕ್ ಫ್ರೀಕ್ವೆನ್ಸಿ ಪ್ರೊಡ್ಯೂಸ್ ಮಾಡುತ್ತದೆ. ಬಟ್ ಆ್ಯಕ್ಚುಲಿ ಹೌ ಇಟ್ ವರ್ಕ್ಸ್ ಆನ್ ಅವರ್ ಬಾಡಿ, ಇದು ನಮ್ಮ ದೇಹದಲ್ಲಿ ಹೇಗೆ ವರ್ಕ್ ಆಗುತ್ತದೆ ಅಂತಂದರೆ, ನಮ್ಮ ದೇಹದಲ್ಲಿ ಸುಮಾರು 70ರಷ್ಟು ನೀರಿನಿಂದ ತುಂಬಿರುತ್ತದೆ. ಸೊ ಸೌಂಡ್ ವೈಬ್ರೇಷನ್ ವಾಟರ್ ಮೊಲಿಕ್ಯೂಲ್ಸ್ ಮೇಲೆ ಈಸಿಲಿ ಟ್ರಾವೆಲ್ ಆಗುತ್ತದೆ. ಆ ಸೌಂಡ್ ಟ್ರಾವೆಲ್ ಆಗಬೇಕಾದ್ರೆ ನಮಗೆ ಸೂತನಿಂಗ್ ಫ್ರೀಕ್ವೆನ್ಸಿ ಬ್ರೈನ್ ವೇವ್ ಜೊತೆಗೆ ಕನೆಕ್ಟ್ ಆಗಿ ಮೈಂಡನ್ನು ಕಾಮ್ ಮಾಡುತ್ತದೆ. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತಂದರೆ, ಇದರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತದೆ, ಆ್ಯಂಗ್ಸೈಟಿ ಕಡಿಮೆ ಆಗುತ್ತದೆ. ಸೊ ನಿಮಗೇನಾದರೂ ನಿದ್ರಾಹೀನತೆ ಇದ್ದರೆ ನಿದ್ರಾಹೀನತೆ ಕಡಿಮೆ ಆಗುತ್ತದೆ, ಮತ್ತು ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತದೆ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ದೊರಕುತ್ತದೆ. ಸೊ ಆದ್ದರಿಂದ ಸೌಂಡ್ ಥೆರಪಿ ಕೇವಲ ಮ್ಯೂಸಿಕ್ ಅಲ್ಲ, ಇಟ್ಸ್ ಅ ಹೀಲಿಂಗ್ ವೈಬ್ರೇಷನ್. ಈಗ ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಒಂದು ಹೀಲಿಂಗ್ ವೈಬ್ರೇಷನನ್ನು ಆಲಿಸಿ.